ನಾನೊಬ್ಬ ಕರಸೇವಕ, ನನ್ನನ್ನು ಬಂಧಿಸಿ. ಬಿಜೆಪಿಯಿಂದ ರಾಜ್ಯಾದ್ಯಂತ ಮುಂದುವರಿತಾ ಇದೆ ಅಭಿಯಾನ. ಬೆಂಗಳೂರಿನಲ್ಲಿ ಶಾಸಕ ಸುರೇಶ್ ಕುಮಾರ್ ಅವರು ಅಭಿಯಾನವನ್ನು ಮುಂದುವರಿಸಿದ್ದಾರೆ. ನಾನೊಬ್ಬ ಕರಸೇವಕ, ನನ್ನನ್ನು ಬಂಧಿಸಿ ಅಂತಕ್ಕಂಥ ಬಿಜೆಪಿಯ ಅಭಿಯಾನ ಮುಂದುವರಿತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಸಾಲು ಸಾಲು ಪ್ರತಿಭಟನೆಗಳನ್ನು ಬಿಜೆಪಿ ಹಮ್ಮಿಕೊಂಡಿದೆ. ಈಗಾಗಲೇ ಆಲ್ರೆಡಿ ಮಲ್ಲೇಶ್ವರಂ ಠಾಣೆಯ ಮುಂದೆ ಸುರೇಶ್ ಕುಮಾರ್ ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆಯೇ ಬೆಳಗ್ಗೆ 11 ಗಂಟೆಗೆ ಕಬ್ಬನ್ ಪಾರ್ಕ್ ಠಾಣೆ ಮುಂಭಾಗದಲ್ಲಿ ಅಶೋಕ್ ಅವರು ಕೂಡ ಇದೇ ರೀತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಸುನಿಲ್ ಕುಮಾರ್, CT ರವಿ ಇವರೆಲ್ಲರೂ ಕೂಡ ನಿನ್ನೆ ಈ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ರು. ಅದರ ಮುಂದುವರಿದ ಭಾಗವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಏಕಾಂಗಿಯಾಗಿ ಸುರೇಶ್ ಕುಮಾರ್ ಅವರು ಕುಳಿತಿದ್ದಾರೆ. ನಾನೊಬ್ಬ ಕರಸೇವಕ, ನನ್ನನ್ನು ಬಂಧಿಸಿ. ಇದನ್ನ ಇಲ್ಲಿಗೆ ನಿಲ್ಲಿಸಬಾರದು ಅನ್ನೋ ಕಾರಣಕ್ಕೆ ನನ್ನ ಪ್ರಕಾರ ಪಕ್ಷದ ವತಿಯಿಂದ ಎಲ್ಲ ಶಾಸಕರುಗಳಿಗೆ ಮೆಸೇಜ್ ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕೂತ್ಕೊಂಡು, ಅಂದರೆ ಹುಬ್ಬಳ್ಳಿಯಲ್ಲಿ ಕರಸೇವಕನನ್ನು ಬಂಧಿಸಿದ ಪ್ರಕರಣವನ್ನು ಖಂಡಿಸಿ ಪೊಲೀಸರಿಗೆ ನೀವು ಕರಸೇವಕರನ್ನ ಬಂಧಿಸ್ತೀನಿ ಅನ್ನೋದೇ ಆದರೆ ನಮ್ಮನ್ನು ಬಂಧಿಸಿ. ನಿನ್ನೆ ಹಾಗೂ ಇವತ್ತು ಆಯ್ದ ನಾಯಕರು ವಿವಿಧ ಪೊಲೀಸ್ ಠಾಣೆಗಳ ಮುಂಭಾಗ ಕೂರ್ತಿದ್ದಾರೆ. ಕರ್ನಾಟಕದಲ್ಲಿ ಹಿಂದೂ ಅನ್ನೋ ಪದಕ್ಕೆ ಬಹಳ ಇವತ್ತು ಅಸಹನೆ ಇವತ್ತು ಕಾಣ್ತಾ ಇದೆ ಸರ್ಕಾರದ ವಲಯದಲ್ಲಿ. ಹಿಂದೂ ಅಂತಂದ್ರೆ ಅಸಹನೆ, ಹಿಂದುತ್ವ ಅಂದ್ರೆ ಅಸಹನೆ. ಆ ಅಸಹನೆಯ ಪ್ರತೀಕ ಇವತ್ತು ಹುಬ್ಬಳ್ಳಿಯಲ್ಲಿ ಬಂಧನ ಮತ್ತೆ ಎಲ್ಲಾ ಕರಸೇವಕರನ್ನು ಬಂಧಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಹಿಂದೂ ಅನ್ನೋ ಪದಕ್ಕೆ ಬಹಳ ಇವತ್ತು ಅಸಹನೆ ಇವತ್ತು. ಓಕೆ, ಈಗಷ್ಟೇ ಸುರೇಶ್ ಕುಮಾರ್ ಮಾತನಾಡ್ತಾ ಹೇಳ್ತಾ ಇದ್ರು, ಕರ್ನಾಟಕದಲ್ಲಿ ಹಿಂದೂ ಅನ್ನೋ ಪದಕ್ಕೆ, ಹಿಂದುತ್ವ ಅನ್ನೋ ಪದಕ್ಕೆ ಸರ್ಕಾರದ ಮಟ್ಟದಲ್ಲಿ ಅಸಹನೆ ಕಂಡು ಬರ್ತಾ ಇದೆ. ಯಾಕೋ ಹಿಂದೂ ಅಂದ್ಬಿಟ್ರೆ ಸಾಕು, ಹಿಂದುತ್ವ ಅಂದ್ಬಿಟ್ರೆ ಸಾಕು, ಸರ್ಕಾರಕ್ಕೆ ಅಸಹನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ರಾಮ ಮಂದಿರಕ್ಕೋಸ್ಕರ ಹೋರಾಡಿದಂತಹ ನಾವೆಲ್ಲರೂ ಕೂಡ ಕರಸೇವಕರು, ರಾಮ ಮಂದಿರದ ಹೋರಾಟದಿಂದಲೇ ನಾವೆಲ್ಲರೂ ಕೂಡ ನಾಯಕರು ಅಂತ ಗುರುತಿಸ್ಕೊಂಡವರು. ಹಾಗಾಗಿ ನಾವೆಲ್ಲ ಕೂಡ ಈಗ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಿಂದೂಗಳು ಜಾಗೃತರಾಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡಿತಾ ಹೋಗೋಣ. ಉಮೇಶ್, ಈಗ ನಾನೂ ಕರಸೇವಕ, ನನ್ನನ್ನೂ ಬಂಧಿಸಿ ಅಭಿಯಾನ ಏನಿದೆ, ಇದರ ಉದ್ದೇಶಗಳ ಬಗ್ಗೆ ಏನು ಮಾತನಾಡಿದ್ದಾರೆ, ಯಾವ ರೀತಿ ಮುಂದಿನ ದಿನಗಳಲ್ಲಿ ಇದರ ಹೋರಾಟ ಮುಂದುವರಿಯುತ್ತೆ? ಅರವಿಂದ್, ಬಿಜೆಪಿ ಮುಖಂಡರು ಏನು ನಾನು ಕರಸೇವಕ, ನನ್ನನ್ನು ಬಂಧಿಸಿ ಏನು ಅಭಿಯಾನ ಮುಂದುವರಿಸ್ತಾ ಇದ್ದಾರೆ. ಇವತ್ತು ಮುಂದುವರೆದ ಭಾಗವಾಗಿ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣಾ ಮುಂಭಾಗದಲ್ಲಿ MLA ಸುರೇಶ್ ಕುಮಾರ್ ಅವರು ಇವತ್ತು ಧರಣಿ ಕೂತಿರುವಂಥದ್ದು. ಏಕಾಂಗಿಯಾಗಿ ಕೆಲ 10 ನಿಮಿಷಗಳ ಹಿಂದೆ ಅಷ್ಟೇ ಇಲ್ಲಿ ಬಂದು ಏಕಾಂಗಿಯಾಗಿ ಧರಣಿ ಕೂತಿರುವಂಥದ್ದು. ಅವರು ಒಂದು ಏನು ನಾನು ಕ್ರಿಸ್ತ 92ರಲ್ಲಿ ಡಿಸೆಂಬರ್ 6ರಂದು ಅಯೋಧ್ಯೆ ರಾಮ ಮಂದಿರದ ಕರಸೇವಕ ಹೋರಾಟದಲ್ಲಿ ಭಾಗಿಯಾಗಿದೆ, ಹಾಗಾಗಿ ನನ್ನನ್ನು ಬಂಧಿಸಿ ಅಂತ ಅವರು ಏನು ಧರಣಿ ಕೂತಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ MLC ರಾಮಚಂದ್ರ ಅವರು ಕೂಡ ಆಗಮನ ಆಗಬೇಕಾಗಿದೆ, ಹಾಗಾಗಿ ಏಕಾಂಗಿಯಾಗಿ ಧರಣಿ ಕೂತಿರುವಂಥದ್ದು. ಹಾಗೇನು ಸರ್ಕಾರ, ರಾಜ್ಯ ಸರ್ಕಾರ ಬೇಕು ಅಂತಲೇ ರಾಮ ಭಕ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಆ ಮುಖಾಂತರ ಎಲ್ಲರನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಹಳೆ ಕೇಸನ್ನು ಈಗ ಓಪನ್ ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನೋ ನಿಟ್ಟಿನಲ್ಲಿ ಈಗ ರಾಮಚಂದ್ರ ಇವರು ಸುರೇಶ್ ಕುಮಾರ್ ಅವರು ಧರಣಿ ಕೂತಿರುವಂಥದ್ದು. ಇವತ್ತು ಕರ್ನಾಟಕದಲ್ಲಿ ಹಿಂದೂ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಆಡಳಿತ, ಹಿಂದೂ ವಿರೋಧಿ ಮನಸ್ಥಿತಿ ಇರುವ ರಾಜಕೀಯ ನಾಯಕರು ಆಡಳಿತದಲ್ಲಿ ಇದ್ದಾರೆ. ಅಯೋಧ್ಯ ಚಳುವಳಿ ನಡೆದು, ಕಾರ್ಸೇವೆ ನಡೆದು ಸುಮಾರು 3 ದಶಕಗಳಾಗಿದೆ. ಆ 3 ದಶಕದ ಹಿಂದಿನ ಪ್ರಕರಣವನ್ನ ಕೆದಕಿ ಹುಬ್ಬಳ್ಳಿಯಲ್ಲಿ ಕಾರಸೇವಕನ್ನ ಬಂಧಿಸಿದ್ದಾರೆ. ಅದರ ಜೊತೆಗೇನೆ ನಮ್ಮ ಮುಖ್ಯಮಂತ್ರಿಗಳು ಪ್ರತಿ ಅವಕಾಶದಲ್ಲಿ ತಾನೊಬ್ಬ ಹಿಂದೂ ವಿರೋಧಿ ಅಂತ ರುಜುವಾತು ಮಾಡ್ತಾನೆ ಹೋಗ್ತಾರೆ. ನಾನು ದೇವಸ್ಥಾನಕ್ಕೆ ಬರಲ್ಲ, ಬೇರೆ ಕಡೆ ಹೋಗ್ತೀನಿ, ದೇವಸ್ಥಾನಕ್ಕೆ ನಮಸ್ಕಾರ ಹಾಕಲ್ಲ, ಬೇರೆ ಕಡೆ ನಮಸ್ಕಾರ ಹಾಕ್ತೀನಿ. ಅವ್ರ ಮಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತ ಹಿಂದೂ ದೇಶ ಆದರೆ ಇದು ಆಫ್ಘಾನಿಸ್ತಾನ ಆಗುತ್ತೆ ಅಂತ. ಅವರ ಪಕ್ಷದ ಇನ್ನೊಬ್ಬ ನಾಯಕ ಹರಿಪ್ರಸಾದ್ ಹೇಳ್ತಾರೆ ಇಲ್ಲಿ ಗೋದ್ರಾ ರೀತಿ ಪರಿಸ್ಥಿತಿ ಉಂಟಾಗುತ್ತೆ, ಘಟನೆ ಆಗುತ್ತೆ ಅಂತ. ಇದೆಲ್ಲರೂ ಕೂಡ ರಾಜ್ಯದಲ್ಲಿರುವ ಹಿಂದೂ ವಿರೋಧಿ ಮನಸ್ಥಿತಿ ಆಡಳಿತವನ್ನು ತೋರಿಸುತ್ತೆ.
ಸೊ ನಾವು ಇವತ್ತು ಶ್ರೀ ರಾಮಚಂದ್ರ ಗೌಡರು ಬರ್ತಾರೆ, ನಮ್ಮ ಹಿರಿಯ ನಾಯಕರು, ನಾವು ಕಾರಸೇವಕರಾಗಿ ಕೆಲಸ ಮಾಡಿದ್ವು, ಕರಸೇವಕರಾಗಿ ಬಂಧನಕ್ಕೆ ಒಳಗಾಗಿದ್ವು. ಡಿಸೆಂಬರ್ 6ನೇ ತಾರೀಕು ನಾವು ಸಾಕ್ಷಿಯಾಗಿದ್ವು. ಅದಕ್ಕೋಸ್ಕರ ನಾವು ಕರಸೇವಕರಾಗಿರೋದ್ರಿಂದ ನಮ್ಮನ್ನು ಕೂಡ ಬಂಧಿಸಿ, ಇದು ಈ ರಾಜ್ಯದ ಒಂದು ಪಾಲಿಸಿ ಆಗಿರೋದ್ರಿಂದ, ನೀತಿ ಆಗಿರೋದ್ರಿಂದ ನಮ್ಮನ್ನು ಕೂಡ ಬಂಧಿಸಿ ಅಂತ ಆಗ್ರಹಿಸಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಸುರೇಶ್ ಕುಮಾರ್ ಅವರ ನೋಡಿ, ಈಗ 16 ಕೇಸ್ಗಳಿದೆ ಅಂತ ಹೇಳಿ ಸರ್ಕಾರ ಹೇಳುತ್ತೆ, 13 ಕೇಸ್ಗಳಿದೆ ಅವರ ವಿರುದ್ಧ ಕ್ರಿಮಿನಲ್ ಆಕ್ಟಿವಿಟಿ ಅಂತ ಹೇಳಿ. ಆದ್ರೆ 3 ಬಾರಿ ಮುಚ್ಚಳಿಕೆಯನ್ನ ಬರ್ಸ್ಕೊಂಡು ಕಳ್ಸಿಕೊಡ್ತಾರೆ ಬೇರೆ ಬೇರೆ ಠಾಣೆಗಳಲ್ಲಿ. ಆದ್ರೆ ಬೇರೆ ಬೇರೆ ಠಾಣೆಗೆ ತರಲಿ ಮುಚ್ಚಳಿಕೆಯನ್ನ ಬರ್ಸ್ಕೊಂಡು ಕಳಿಸುವಂತವ್ರು ಅಲ್ಲೇ ಇರುವಂತವರನ್ನ ಯಾಕೆ 32 ವರ್ಷಗಳ ಬಳಿಕ ಬಂಧನ ಮಾಡಿದ್ರೆ ಅನ್ನೋದು ಯಕ್ಷ ಪ್ರಶ್ನೆ. ಈಗ ರಾಮ ಭಕ್ತರನ್ನ ಎದುರಿಸುವ ತಂತ್ರ ಅಂತ ಹೇಳಿ ಕಾಂಗ್ರೆಸ್ ಬಿಜೆಪಿ ಆರೋಪ ಮಾಡ್ತಾರೆ, ಹೌದಾ? ಜನವರಿ 22ನೇ ತಾರೀಕು ನಮ್ಮೆಲ್ಲರ ಕನಸಾಗಿದ್ದ, ನಾವೇನ್ ಮಾಡಿದ್ದ, ನಮ್ದು ಸ್ಲೋಗನ್ ಇತ್ತು, ಮಂದಿರ್ ವಹಿ ಬನಾಯೇಂಗೆ ಅಂತ ಇತ್ತು. ಇವತ್ತು ಮಂದಿರವನ್ನೇ ಕಟ್ಟಿದೆವು, ಆ ಒಂದು ಕಾಲ ಬಂದಿದೆ. ಜನವರಿ 22ನೇ ತಾರೀಕು ಮಂದಿರದ ಶ್ರೀರಾಮಲಲ್ಲಾದ ಪ್ರತಿಷ್ಠಾಪನೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಇಲ್ಲಿನ ಕಾಂಗ್ರೆಸ್ ಅನಿಸ್ತದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಆ ರಾಮನ ಭಕ್ತರ ಒಂದು ವಾತಾವರಣ ಏನಿದೆ ಅದನ್ನ ತಡ್ಕೊಳಕ್ ಆಗದೇ ಈ ರೀತಿ ಬಂಧನಕ್ಕೆ ಒಳಗಾಗಿ 30 ವರ್ಷದ ಹಿಂದಿನ ಪ್ರಕರಣನ ಕೆತ್ಕ ಅಗತ್ಯ ಏನಿತ್ತು, ಅವರ ಬಂಧನಕ್ಕೆ ಅಗತ್ಯ ತಂತ್ರನ ಇದು. ಖಂಡಿತ. ರಾಮಭಕ್ತನ ಬದಿಸುವ ತಂತ್ರಕ್ಕಿಂತ ನಾವು ರಾಮಭಕ್ತರಲ್ಲ ಅಂತ ರುಜುವಾತು ಮಾಡುವ ಒಂದು ಯಂತ್ರ ಅವ್ರದ್ದು. ಯಾಕಂದ್ರೆ ಮುಂಚೆಯಿಂದನೂ ಕೂಡ ತುಷ್ಟೀಕರಣ ಇವರ ರಾಜಕಾರಣದ ಒಂದು ಭಾಗ ಆಗಿದೆ. ಆ ತುಷ್ಟೀಕರಣದ ಇನ್ನೊಂದು ಹೆಜ್ಜೆ ರಾಮ ಭಕ್ತರನ್ನ ಅರೆಸ್ಟ್ ಮಾಡೋದು, ಬಂಧನಕ್ಕೆ ಒಳಗೆ ಮಾಡೋದು. ಚಾಂದಿನಿ ಅವರು ಹೇಳ್ತಾರೆ, ನಮಗೆಲ್ಲ ರಾಮ ಓಕೆ ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗೆ. ಇದು ಸುರೇಶ್ ಕುಮಾರ್ ಅವರು ಮಾತನಾಡ್ತಾ ಇದ್ದದ್ದು. ತಾವು ಕೂಡ ಕರಸೇವಕರಾಗಿದ್ದು ಎಲ್ಲವನ್ನ ನೆನಪಿಸ್ಕೋತಾ ಇದ್ದಾರೆ. ಹಿಂದೂ ವಿರೋಧಿ ಸರ್ಕಾರ ಇದೆ ರಾಜ್ಯದಲ್ಲಿ, ಅವರಿಗೆ ಸಹನೆ ಆಗ್ತಾ ಇಲ್ಲ, ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅವರ ಹೇಳಿಕೆ.